ಸಚಿವರಿಗೆ ಜೀವ ಬೆದರಿಕೆ ಖಂಡಿಸಿ ಪ್ರತಿಭಟನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ಎಸ್ಎಸ್ ಸಂಘಟಕರು ಮತ್ತು ಬಿಜೆಪಿ ನಾಯಕರಿಂದ ಬರ್ತಾ ಇರುವ ಜೀವ ಬೆದರಿಕೆ ಮತ್ತು ನಿಂದನೆಗಳನ್ನು ಖಂಡಿಸಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಿಎಸ್ ಹುಲಗೇರಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಸಹಾಯಕ ಆಯುಕ್ತರು ಲಿಂಗಸಗೂರು ಉಪವಿಭಾಗ ಇವರನ್ನ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಿಂಗಸಗೂರ ಬ್ಲಾಕ್ ಅಧ್ಯಕ್ಷ ಗೋವಿಂದ ನಾಯ್ಕ, ಮುದಗಲ್ ಬ್ಲಾಕ್ ಅಧ್ಯಕ್ಷ ಶಿವಶಂಕರ ಗೌಡರ, ಎಸ್ಟಿ ಘಟಕದ ಅಧ್ಯಕ್ಷ ಸಂಗಮೇಶ ಆನಿ ಹೊಸೂರು, ಮುದಗಲ್ ಯುವ ಘಟಕ ಅಧ್ಯಕ್ಷ ಅಬ್ದುಲ್ ಕದೀರ, ಕೆಡಿಪಿ ಸದಸ್ಯ ರಾಘವೇಂದ್ರ ಕುದರೆ, ಎಸ್ಇಎಲ್ ಅಧ್ಯಕ್ಷ ಕೃಷ್ಣ ಚಲುವಾದಿ, ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ಗದ್ದೇನ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮೌನೀಶ್ ಶಿವನಗುತ್ತಿ. ದೇಶೋವಧೆ ಮಾಡೋಕ್ಕೋಸ್ಕರ ಮತ್ತು ಹಿಂದುಳಿದ ಒಬ್ಬ ಅಹಿಂದ ನಾಯಕ ಅವರು ಬೆಳೆಬಾರದು ಅನ್ನೋ ಉದ್ದೇಶದಿಂದ ಅವರನ್ನು ಟಾರ್ಗೆಟ್ ಮಾಡಿ ಮತ್ತು ಚಿತ್ತಾಪುರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡಿದರೂ ಕೂಡ ಈ ಬಿಜೆಪಿಯವರು ಸೋತು ಇವತ್ತು ಹತಾಶೆ ಮನೋಭಾವನೆಯಿಂದ ಇವತ್ತು ಪ್ರಿಯಾಂಕ ಖರ್ಗೆ ಅವ್ರನ್ನ ಯಾವುದೇ ರೀತಿಯಿಂದ ಅವ್ರನ್ನ ಹಿನ್ನಡೆ ಮಾಡಬೇಕು ಮತ್ತು ಪ್ರಿಯಾಂಕ ಖರ್ಗೆ ಅವರು ಮುಂದಿನ ದಿನಮಾನದಲ್ಲಿ ಒಂದು ಈ ರಾಜ್ಯದ ಒಬ್ಬ ಬಹುದೊಡ್ಡ ಭವಿಷ್ಯದ ನಾಯಕರಾಗ್ತಾರೆ ಮತ್ತು ಅವರ ಒಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಆ ಒಂದು ಪಕ್ಷದ ಒಂದು ತತ್ವ ಸಿದ್ಧಾಂತಗಳನ್ನು ಎತ್ತಿ ಇವರು ಹಿಡಿತಾರ ಮತ್ತು ಮುಂದಿನ ದಿನಮಾನದಲ್ಲಿ ಬಿಜೆಪಿ ಪಕ್ಷಕ್ಕೆ ಧಕ್ಕೆ ಆಗುತ್ತಾ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಅವರನ್ನು ದೇಶೋವಧೆ ಮಾಡೋಕ್ಕೋಸ್ಕರ ಇವತ್ತು 50,000 ಗಣವೇಷಧಾರಿಗಳು ನಾವು ಪಥಸಂಚಲನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದರು. ಮತ್ತು ಅದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಯಾವುದೇ ಒಂದು ಸಂಘ ಸಂಸ್ಥೆಗಳು ಒಂದು ಪ್ರತಿಭಟನೆಯನ್ನು ಅಥವಾ ಪಥಸಂಚಲನವನ್ನು ಏನಾದರೂ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದ ಕಾನೂನಾತ್ಮಕ ಒಂದು ರೂಪರೇಷೆ ಇರುತ್ತೆ. ಅದರ ಉದ್ದೇಶ ಏನು, ಅದರ ಯಾವ ಒಂದು ಕಾರಣಕ್ಕಾಗಿ ಮಾಡ್ತಾರೆ ಮತ್ತು ಅದರ ಮಾರ್ಗ ಯಾವುದು, ಯಾವ ಮಾರ್ಗದಲ್ಲಿ ಅವ್ರು ಹೋಗ್ತಾರಂತ ಇವನು ಯಾವನೂ ಕೂಡ ಅವರು ಮಾಹಿತಿಯನ್ನು ಕೊಡದೆ ಇದು ಅಂತಲ್ಲ, ಯಾವುದೂ ಕೂಡ ಮಾಹಿತಿ ಕೊಡೋದಿಲ್ಲ. ಅವರು ಇದನ್ನು ಕೇಳಿದರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರನ್ನು ಒಂದು ತಗ್ಗಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಇದು ಯಾವ ಪ್ರಯತ್ನ ಕೂಡ ಸಫಲ ಆಗೋದಿಲ್ಲ. ಅವರಿಂದ ಮತ್ತು ಅವರ ಹಿಂದೆ, ಅವರ ಬೆನ್ನ ಹಿಂದೆ ಸಮಸ್ತ ಕರ್ನಾಟಕದ ಅಹಿಂದ ವರ್ಗ ಇದೆ. ಅವರು 50,000 ಜನ ಬಂದರೆ ನಾವು 1,00,000 ಜನ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಆ ಒಂದು ಪೂರಕವಾಗಿ ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಶಕ್ತಿ ತುಂಬಕ್ಕೋಸ್ಕರ ಮತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಬಲ ತುಂಬಕ್ಕೋಸ್ಕರ ಲಿಂಗಸೂರು ತಾಲೂಕಿನ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿ ಸುಮಾರು 2,000 ಜನ ಇವತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ನಾವು ಬೆಂಬಲವನ್ನು ಸೂಚಿಸಿ ಮತ್ತು ಹುಲಗೇರಿ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಾವು ಲಿಂಗಸೂರು ಮತ್ತು ಮುದಗಲ್ ಬ್ಲಾಕ್ ಕಾಂಗ್ರೆಸ್ಸರ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಪ್ರಿಯಾಂಕ ಖರ್ಗೆ ಅವರಿಗೆ ನಾವು ಬೆಂಬಲವನ್ನು ಸೂಚನೆ ಮಾಡಿದ್ದೇವೆ.